ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ. ಬಿಗ್ ಬಾಸ್ 2 ಡೇಸಿಂದ ನೋಡೋದಕ್ಕೂ ತುಂಬ ಬೇಜಾರಾಗ್ತಿದೆ. ಯಾಕಪ್ಪ ಅಂತಂದರೆ ಬಿಗ್ ಬಾಸ್ ಥರ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬಿ ಪ್ಯಾಲೇಸ್ ಅಂತ ಮಾಡ್ಕೊಂಡ್ಬಿಟ್ಟು ಬಂದಿರುವಂಥ ಗೆಸ್ಟ್ಗಳಿಗೆ ಅವ್ರು ಮಾಡುವಂಥ ಸೇವೆ, ಗೆಸ್ಟ್ಗಳಿಗೆ ಸೇವೆ ಮಾಡೋದಕ್ಕಿಂತ ಫುಲ್ ಟಾರ್ಚರ್ ಆಗಿದೆ ಅಂತಲೇ ಹೇಳ್ಬೋದು ಗೆಸ್ಟ್ಗಳಿಂದ. ಯಾಕಂತಂದರೆ ಅವ್ರು ಗೆಸ್ಟ್ಗಳಾಗಿದ್ದರೆ ಚೆನ್ನಾಗಿರುತ್ತೆ, ಬಟ್ ಅವ್ರು ಇಲ್ಲದೇ ಇರುವಂಥ ರೂಲ್ಸನ್ನು ತೊಗೊಂಡ್ಬಿಟ್ಟು ಮನೇಲಿರುವಂಥ ಒಂದು ಸಪ್ಲೈಯರ್ಗಳಿಗೆ ಹಾಕ್ತಾಯಿದ್ದಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ. ಮಂಜಣ್ಣ ಆಗಿರ್ಬೋದು, ರಜತ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ನಿಜವಾಗ್ಲೂ ಎಲ್ಲೇ ಒಂದು ಹೋಟೆಲ್ಗಳಿಗೆ ಹೋದರೂ ಕೂಡ ಈ ರೀತಿ ಒಂದು ರೂಲ್ಸ್ ಇರೋದಿಲ್ಲ ಹೋಟೆಲಲ್ಲಿ. ಇದು ಯಾವುದು ರೂಲ್ಸ್ ಅಂತಲೇ ಗೊತ್ತಿಲ್ಲ. ಇದು ಮೋಸ್ಟ್ಲಿ ನೋಡಬೇಕಾದ್ರೆ ಗಿಲ್ಲಿನ ಟಾರ್ಗೆಟ್ ಇಟ್ಕೊಂಡು ಬಂದಿದ್ದಾರೆ. ಪ್ರತಿ ಒಂದು ಕ್ಷಣವೂ ಪ್ರತಿ ಒಂದು ಸಮಯದಲ್ಲೂ ಗಿಲ್ಲಿನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಒಂದು ಚಿಕ್ಕ ಕಾಮಿಡಿ ತೊಗೊಂಡು ಅದನ್ನ ದೊಡ್ಡದಾಗಿ ಸೀರಿಯಸ್ ಮಾಡಿಕೊಂಡು ಅಲ್ಲಿ ರಜತ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು ಫುಲ್ ಓವರಾಗಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಮನೆ ಮಂದಿ ಎಲ್ಲ ಊಟ ಆದಮೇಲೆ ಗಿಲ್ಲಿ ಊಟ ಮಾಡಬೇಕಂತೆ. ಇದು ಯಾವ ಹೋಟೆಲಲ್ಲಿ ನಡೆಯುತ್ತೆ ಹೇಳಿ? ಬಂದಿರುವಂಥ ಗೆಸ್ಟ್ಗಳು ನಾವು ಗೆಸ್ಟ್ಗಳಾಗೇ ಇದ್ಕೊಂಡ್ಬಿಟ್ಟು ಬರಬೇಕು ಹೊರತಾಗಿ ಅವ್ರದ್ದು ಏನು ಹೋಟೆಲ್ ರೂಲ್ಸ್ ಏನಿದೆ ಅಲ್ವಾ, ಗೆಸ್ಟ್ಗಳಿಗೆ ಏನಕ್ಕೆ ಬೇಕು? ಹೌದಲ್ವಾ? ಅದು ಯಾವ ನ್ಯಾಯ? ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ. ಇದು ಗಿಲ್ಲಿನ ಟಾರ್ಗೆಟ್ ಇಟ್ಕೊಂಡು ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಒಂದು ದಿನ ಚೆಂದ, 2 ದಿನ ಚೆಂದ, ಒಂದು ವಾರಾನ್ಗಟ್ಲೆ ಇದೇ ರೀತಿ ಆಯಿತು ಅಂತಂದರೆ ತುಂಬ ಬೇಜಾರಾಗುತ್ತೆ ಬಿಗ್ ಬಾಸ್ ನೋಡೋದಕ್ಕೆ. ಯಾಕಂತಂದರೆ ಒಬ್ಬ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು 5 ಜನ ಬಂದಿದ್ದಾರಲ್ವ, ಏನಂತಾರೆ ಇದಕ್ಕೆಲ್ಲ? ಇಲ್ಲಿ ಯಾವ ಒಂದು ಸ್ಪರ್ಧೆ ಮೇಲೆ ಅವ್ರು ಟಾರ್ಗೆಟ್ ಇಟ್ಕೊಂಡು ಬಂದಿಲ್ಲ, ಓನ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಗಿಲ್ಲಿನ ನೆಗೆಟಿವ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನು ನೋಡೋಣ ಸ್ನೇಹಿತರೆ. ಗಿಲ್ಲಿ ಹೇಳ್ತಾರೆ, ರೂಲ್ಸ್ ಅವರಿಗೆಲ್ಲ ಏನಕ್ಕೆ ಬೇಕು, ನಮ್ಮ ರೂಲ್ಸ್ ನಮಗೆ ಗೊತ್ತಿದೆ ಅಂತಂದ್ಬಿಟ್ಟು. ಅವರು ಏನು ಗೆಸ್ಟ್ಗಳಾಗಿ ನಮ್ಮ ಹತ್ರ ಏನಕ್ಕೆ ರೂಲ್ಸ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಗಿಲ್ಲಿ ಹೇಳ್ತಾರೆ. ನೀವೆಲ್ಲ ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡಿದ್ದೀರ, ಅವನೇನು ವಡೆ ತಿನ್ಕೊಂಡು ಓಡಾಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ. ಯಾಕೆ ಗಿಲ್ಲಿಗೆ ಹೊಟ್ಟೆ ಹಸುವಾಗಿಲ್ವಾ? ಅವ್ರಿಗೆ ಅಷ್ಟೇ ಹಸುವಾಗಿರೋದು. ಪ್ರತಿ ಒಂದು ಸಮಯದಲ್ಲಿ 12 ಜನ ಏನು ಮಾಡ್ತಾಯಿದ್ದೀರಾ, 12 ಜನ ಏನು ಮಾಡ್ತಾಯಿದ್ದೀರ ಅಂತ ಹೇಳ್ತಾ ಇರ್ತಾರೆ ಇವ್ರು ಹೋಗಿರುವಂಥ ಗೆಸ್ಟ್. ಮಂಜಣ್ಣ ಆಗಿರ್ಬೋದು, ರಜತ್ ಆಗಿರ್ಬೋದು. ಇಲ್ಲೇ ಗೊತ್ತಾಗುತ್ತೆ 12 ಜನರ ಕೈಯಲ್ಲಿ ಗಿಲ್ಲಿನ ಟಾರ್ಗೆಟ್ ಅಂದರೆ ಬಗ್ಸೋಕ್ಕೆ ಆಗುವಲ್ದಲ್ಲ ನಿಮ್ಮ ಕೈಯಲ್ಲಿ ಅಂತಂದ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಅವ್ರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ. ಪ್ರತಿ ಸಲವೂ ಹೇಳ್ತಾ ಇರ್ತಾರೆ, 12 ಜನ ಕೂತ್ಕೊಂಡು ಏನು ಮಾಡ್ತೀರಾ ನೀವು, 12 ಜನ ಕೂತ್ಕೊಂಡು ಏನು ಮಾಡ್ತೀರಾ ನೀವು ಅಂತಂದರೆ ಗಿಲ್ಲಿನ ಟಾರ್ಗೆಟ್ ಮಾಡಲಿಕ್ಕೆ ಅಂತ ಬಂದಿರುವಂಥ ಇವರು ಗೆಸ್ಟ್ಗಳು ಅಂತಲೇ ಗೊತ್ತಾಗುತ್ತೆ. ಇವರು ಬಿ ಪ್ಯಾಲೇಸ್ಗೆ ಬಂದಿರುವಂಥ ಗೆಸ್ಟ್ಗಳಲ್ಲ, ಇವರು ನಿಜವಾಗ್ಲೂ ಟಾರ್ಗೆಟ್ ಮಾಡಿಕೊಂಡು ಬಂದಿರುವಂಥ ಗೆಸ್ಟ್ಗಳಂತಲೇ ಗೊತ್ತಾಗುತ್ತೆ. ಯಾಕಂತಂದರೆ ಮೇನ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಮಾಡುವಂಥ ಡೇ 1ಇಂದ ಹಿಡಿದು ಇಲ್ಲಿ ತನಕನೂ ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಬಂದಿರುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಆದರೆ ಗಿಲ್ಲಿನ ಬಗ್ಸೋದಕ್ಕಾಗುತ್ತಾ ಇವ್ರ ಕೈಲಿ? ಏನು ಹೇಳ್ತೀರಾ? ಪಾಪ ಗಿಲ್ಲಿ ಮುಖ ನೋಡೋದಕ್ಕೂ ಆಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ. ಯಾಕೆ ಪ್ರತಿ ಕ್ಷಣ ಬೈಕೋತ್ ಕೂತ್ಕೊಂಡಿದ್ರೆ ಯಾವ ಮನುಷ್ಯ ತಡ್ಕೊಳ್ತಾನೆ? ಅದರ ಸುಮ್ಮನೆ ನೀರು ಚೆಲ್ಲಿಬಿಟ್ಟು ಗಿಲ್ಲಿನ ಕರೆಸು, ಗಿಲ್ಲಿ ಕೈಲಿಂದನೇ ಒರೆಸ್ಬೇಕು ಅಂತಂದ್ಬಿಟ್ಟು. ಯಾವ ಗೆಸ್ಟ್ಗಳು ಈ ರೀತಿ ಮಾಡ್ತಾರೆ? ಅವರೇ ಬಂದು ಒರೆಸ್ಬೇಕು, ಇವರೇ ಬಂದು ಒರೆಸ್ಬೇಕು ಅಂತಂದ್ಬಿಟ್ಟು ಯಾವ ಹೋಟೆಲಲ್ಲೂ ನಡೆಯಲ್ಲ ಸ್ನೇಹಿತರೆ. ಈ ರೀತಿ ಗೆಸ್ಟ್ಗಳು ಹೋದಾಗ ಯಾವ ಗೆಸ್ಟ್ಗಳು ಈ ರೀತಿ ಮಾಡಲ್ಲ. ಬಟ್ ಇವರು ಒಂದು ಗೊತ್ತಾಗುತ್ತೆ, ಮೇಲ್ಗಡೆನೇ ಗೊತ್ತಾಗುತ್ತೆ ಇವ್ರದ್ದು ಏನಪ್ಪ ಅಂತಂದರೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಬಂದಿರುವಂಥದ್ದು ಖಂಡಿತವಾಗ್ಲೂ. ಆದರೆ ನೋಡಬೇಕು ಇವ್ರ ಕೈಲಿ ಆಗುತ್ತಾ ಅಂತಂದ್ಬಿಟ್ಟು. 5 ಹುಲಿಗಳ ಅಂತಂದರೆ ಗಿಲ್ಲಿ ಮುಂದೆ ನರಿಗಳಂತ ಅನ್ಕೋಬೋದು. ಯಾಕಂತಂದರೆ ಗೊತ್ತಿದೆ ಆ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಇದೆ ಅಂತ. ಆದರೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡು ಹೋಗಿರುವಂಥದ್ದು ಅದು ಎಲ್ಲ ಒಂದು ಕಡೆ ಅನಿಸುತ್ತೆ, ಬಿಗ್ ಬಾಸ್ ಏನಾದ್ರೂ ಈ ರೀತಿ ಮಾಡ್ತಾ ಇದೆಯಾ ಅಂತ. ಯಾಕೆ ಅಂತಂದರೆ ಅವರು 5 ಮಂದಿ ಗೆಸ್ಟ್ಗಳೇನು ಹೋಗಿದ್ದಾರಲ್ಲ, ಅವ್ರು ಏನೇ ಒಂದು ಮಾಡಿದರೂ ಕೂಡ ಬಿಗ್ ಬಾಸ್ ಸೈಲೆಂಟಾಗಿರುತ್ತೆ. ಅದ್ರ ಜೊತೆಗೆ ಬಂದಿರುವಂಥ ಗೆಸ್ಟ್ಗಳಿಗೆ ಯಾವುದೇ ರೀತಿ ನೋವು ಮಾಡಬಾರ್ದು, ಅವರು ಹೇಳ್ದಂಗೆ ಕೇಳಬೇಕು ಅಂತ ಬಿಗ್ ಬಾಸ್ ಹೇಳುತ್ತೆ. ಹೆಂಗೆ ನೋಡಿ ಇದಕ್ಕೇನು ಹೇಳ್ತೀರಾ? ಆನ್ಸರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಮಗಂತೂ 2 ಡೇಸಲ್ಲಿ ತುಂಬ ಬೇಜಾರಾಗಿದೆ. ಬಿಗ್ ಬಾಸ್ ನೋಡೋದಕ್ಕೂ ಬೇಜಾರಾಗ್ತಾಯಿದೆ. ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ, ಆದಷ್ಟು ಕಮೆಂಟ್ ಮೂಲಕ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.